ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ನಿನ್ನೆ ಭಾನುವಾರ ಆಗಿದ್ದ ಕಾರಣ ನಿನ್ನೆ ಹೈ ವೋಲ್ಟ್ ಮ್ಯಾಚ್ ಎರಡು ನಡೀತು. ಒಂದು ಕಡೆ KKR ವರ್ಸಸ್ RR ಇದ್ರೆ, ಇನ್ನೊಂದು ಕಡೆ ಪಂಜಾಬ್ ಕಿಂಗ್ಸ್ ವರ್ಸಸ್ ಲಕ್ನೋ ಮಧ್ಯೆ ಒಳ್ಳೆ ಮ್ಯಾಚ್ ನಡೀತು. ಈ ಕಡೆ KKR ಮತ್ತೆ RR ನಡುವೆ ನಡೆದಂಥ ಮ್ಯಾಚ್ನಲ್ಲಿ ಸ್ವಲ್ಪ ಚಿಕ್ಕ ಮಟ್ಟದ ಟಾರ್ಗೆಟ್ ಇದ್ರೆ, ಈ ಕಡೆ PBKS 250 ಪ್ಲಸ್ ಸ್ಕೋರನ್ನು ಕೊಟ್ಟು ಅಲ್ಲಿನ ಫ್ಯಾನ್ಸ್ ಏನು ಕಾಯ್ತಾ ಇದ್ರು ಅವ್ರಿಗೆ ಒಳ್ಳೆ ಒಂದು ಟ್ರೀಟನ್ನು ಕೊಟ್ಟರು. ಹಾಗಾಗಿ ಇವತ್ತಿನ ಮ್ಯಾಚಲ್ಲಿ, ನಿನ್ನೆ ನಡೆದಂಥ ಮ್ಯಾಚಲ್ಲಿ ಏನೆಲ್ಲ ಆಯಿತು, ಯಾವ ರೀತಿಯಾಗಿ ಮ್ಯಾಚ್ ನಡ್ಕೊಂಡು ಹೋಯ್ತು, ಗೆಲುವಿಗೆ ಸೋಲಿಗೆ ಏನೆಲ್ಲ ಕಾರಣ ಆಯಿತು ಅಂತ ಹೇಳಿ ಮಾತಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆಗೆ ಇದ್ದಾರೆ ಪ್ರೇಮ್ ಕುಮಾರ್ ಸರ್. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಸರ್. ನಿನ್ನೆ ಎರಡು ಡಬಲ್ ಧಮಾಕ ಇತ್ತು ಕೂಡ, ಮಜಾ ಇತ್ತು ಅದರಲ್ಲಿ. ಯಾಕಂತ ಹೇಳಿದ್ರೆ ವೀಕೆಂಡಲ್ಲಿ ಡಬಲ್ ಹೆಡರ್ ಅಂತೂ 100% ಅಲ್ಲಿನ ಅಭಿಮಾನಿಗಳಿಗೆ ಮಜಾ ಕೊಡುತ್ತೆ. ಅದರಲ್ಲೂ ಕೂಡ ಮೊದಲ ಪಂದ್ಯ ಈಡನ್ ಗಾರ್ಡನ್ಸಲ್ಲಿ ನಡೀತು. ಸುನಿಧಿ, ಈಡನ್ ಗಾರ್ಡನ್ಸ್ ಹೇಳಿ ಕೇಳಿ ನಮ್ಮ RCB ಥರನೇ ಅಲ್ಲಿಯ ಲೋಕಲ್ ಅತ್ಯಧಿಕ ಸಂಖ್ಯೆಯಲ್ಲಿ ಲೋಕಲ್ ಫ್ಯಾನ್ಸ್ ಇರುವಂಥ ಪಿಚ್ಚು. ಆದರೆ ಈ ಬಾರಿ KKR ಏನು ಮಾಡ್ತಾ ಇದೆ, ಸತತ ಸೋಲಿನಿಂದ ಅಲ್ಲಿನ ಅಭಿಮಾನಿಗಳಿಗೆ ನಿರಾಸೆಯನ್ನು ಮಾಡ್ತಾ ಇತ್ತು. ಆದರೆ ನಿನ್ನೆ ಮಾಡು ಇಲ್ಲವೇ ಮಾಡಿ, ಅಂದರೆ ಮುಂದಿನ ಹಂತಕ್ಕೆ ಲೀಗಿಂದ ಹೋಗಬೇಕು ಅಂತ ಹೇಳಿದರೆ ನಿನ್ನೆ ಗೆಲುವು ಅನಿವಾರ್ಯವಾಗಿತ್ತು KKRಗೆ. ಆದರೆ ಸತತ ಹಿಂದಿನ ಮ್ಯಾಚನ್ನು ಸೋತಂತ RR ಕೂಡ ಗೆಲುವಿನ ಲಯಕ್ಕೆ ಮರಳಬೇಕಾಗಿತ್ತು. ನಿನ್ನೆ ಅವರು ಕೂಡ ಅದೇ ರೀತಿ ಪ್ಲಾನಲ್ಲಿ ಬಂದಿದ್ರು. ಆದರೆ KKR ಒಂದು ವೇಳೆ ಸೋತಿದ್ರೆ ಮುಂದಿನ ಹಂತದ ಆಸೆಯನ್ನು ಬಿಟ್ಟು ಲೀಗಿಂದ ಆಚೆ ಹೋಗಬೇಕಿತ್ತು. ಬಟ್ ಈಗೂ ಕಠಿಣವಾಗಿದೆ, ಈಜಿ ಅಂತೂ ಇಲ್ಲ. ಏನೋ ಮೊದಲು ಬ್ಯಾಟ್ ಮಾಡಿದ RR ಎಂದಿನಂತೆ ಯುವ ಟೈಗರ್ಸ್ ಸೂರ್ಯವಂಶಿ ಇರ್ಬೋದು, ಜೈಸ್ವಾಲ್ ಇರ್ಬೋದು, ಅದ್ಭುತ ಲಯದಲ್ಲಿದ್ದಾರೆ. ಅವರಿಬ್ಬರು ಒಳ್ಳೆಯ ಆರಂಭವನ್ನೇ ಕೊಟ್ಟರು. ಆದರೆ ಏನು RRಗೆ ಅವರು 100 ಪಾರ್ಟ್ನರ್ಶಿಪ್ ಇರ್ಬೋದು, 130, 150 ಪಾರ್ಟ್ನರ್ಶಿಪ್ ಏನು ಕೊಡ್ತಾ ಇದ್ರು, ಅದನ್ನು ನಿನ್ನೆ ಕೊಡೋಕ್ಕಾಗಲಿಲ್ಲ. ಯಾಕಂತ ಹೇಳಿದ್ರೆ SSB ಜೈಸ್ವಾಲ್ 39 ರನ್ನ 29 ಬಾಲಿಗೆ 4 4 2 6 ಇಂದ ಕಡಿಮೆ ಸ್ಟ್ರೈಕ್ ರೇಟ್, ಅಂದರೆ 134 ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸ್ತಾರೆ. ಆದರೆ ವೈಭವ್ ಸೂರ್ಯವಂಶಿ ಒಳ್ಳೆಯ ಆರಂಭವನ್ನೇ ತಗೋತಾರೆ. ಆದರೆ 50 ಕನ್ವರ್ಟ್ ಮಾಡೋಕ್ಕಾಗಲ್ಲ. 28 ಬಾಲಿಗೆ 46 ರನ್ನು, ತುಂಬ ಚೆನ್ನಾಗಿ 6 ಬೌಂಡ್ರಿ 2 ಸಿಕ್ಸರ್ ಮೂಲಕ 164 ಸ್ಟ್ರೈಕ್ ರೇಟ್, ಅಂದರೆ 200 ಸ್ಟ್ರೈಕ್ ರೇಟ್ ಅಲ್ಲಿ ಆಡೋ ಇಬ್ರು ನಿನ್ನೆ ಸ್ವಲ್ಪ ಕಷ್ಟಪಡ್ತಾ ಇದ್ರು. ಬಿಕಾಸ್ KKR ತಂಡ ಒಳ್ಳೆ ಬೌಲಿಂಗ್ ಅನ್ನ ಮಾಡ್ತಾ ಇತ್ತು. ನಂತರ ಧ್ರುವ ಜುರೇಲ್ ಇವರು 3 ಜನ ಒಳ್ಳೆ ಲಯದಲ್ಲಿದ್ರು. ಆದರೆ ನಿನ್ನೆ ಧ್ರುವ ಕೂಡ 5 ರನ್ನಿಗೆ ಸೀಮಿತ ಮಾಡ್ತಾರೆ. ಯಾಕಂತ ಹೇಳಿದ್ರೆ ನಿಮಗೆ ಜೈಸ್ವಾಲ್ ಅವರನ್ನ ಸುನಿಲ್ ನರೇನ್ ಆ ಜೋಡಿಯನ್ನ ಬೇರ್ಪಡಿಸಿದ್ರೆ, ನಂತರ ಬಂದ ವೈಭವ್ ಹಾಗೇನೆ ಧ್ರುವ ಇರ್ಬೋದು, ಇನ್ನು ರಿಯಾನ್ ಪರಾಗ್, ಈ 3 ಜನನ ನಮ್ಮ ಸ್ಟಾರ್ ಸ್ಪಿನ್ನರ್ ವರುಣ್ ಚಕ್ರವರ್ತಿ ನಿನ್ನೆ ಮೋಡಿ ಮಾಡ್ತಾರೆ. ಒಳ್ಳೆ ಲೈಕ್ ಮರಳಿದ್ರು. ನಿನ್ನೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಅವ್ರಿಗೆ ಸಿಗತ್ತೆ. ಹಾಗಾಗಿ ಒಂದು ಈ ಒಳ್ಳೆ ಶಿಸ್ತುಬದ್ಧ ಬೌಲಿಂಗು, ಇನ್ನೊಂದು ಕಡೆಗೆ ನನಗನ್ಸುತ್ತೆ ಇಬ್ಬರು ಓಪನರ್ನ ಹೊರತುಪಡಿಸಿದ್ರೆ RR ತಂಡದಲ್ಲಿ ಸುನಿಧಿ ಯಾರು ಕೂಡ ಆಡಲ್ಲ. ಇದಕ್ಕೆ ನಾಯಕ ಕೂಡ ಜವಾಬ್ದಾರಿ ತಗೋತಾ ಇಲ್ಲ. ಜೊತೆಗೆ ಮಿಡ್ಲ್ ಆರ್ಡರ್ಲಿ ಉಳಿಸ್ಕೊಂಡಿದೆ ತಂಡ. ವೆಸ್ಟ್ ಇಂಡೀಸ್ನ ದೈತ್ಯ ಹಿಟ್ಟರು ಅವರು ವರ್ಲ್ಡ್ ಕಪ್ ಅಲ್ಲಿ ಅವ್ರ ತಂಡಕ್ಕೆ ತುಂಬಾ ಚೆನ್ನಾಗಿ ಆಡಿದ್ರು. ಆದರೆ IPL ಅಂತ ಬಂದಾಗ RR ಪರವಾಗಿ ಅವ್ರು ಸದ್ದು ಮಾಡ್ತಾ ಇಲ್ಲ. ನಿನ್ನೆ ಕೂಡ ಅಷ್ಟೇ ಸಿಮ್ರನ್ ಹೆಟ್ಮೇರ್ 15 ರನ್ 18 ಬಾಲಿಗೆ, ಅಂದ್ರೆ ಅಂತ ಹಾರ್ಡ್ ಹಿಟ್ಟರ್ 18 ಬಾಲಿಗೆ 15 ರನ್ ತಗೊಂಡ್ರೆ ತಂಡ ಏನಾಗತ್ತೆ. ಇನ್ನು ನಂತರ ಬಂದಂತ ಯಾವ ಪ್ಲೇಯರ್ ಕೂಡ ನಿಮಗೆ ಜಡೇಜಾ ಆದಿಯಾಗೂ 9 ರನ್ನಿಗೆ ಹೋಗ್ತಾರೆ. ಇಲ್ಲಿ ಲೆಕ್ಕಾಚಾರವನ್ನ ಮಾಡಿದ್ರೆ RRದು ಇಬ್ಬರನ್ನ ಅಥವಾ ಧ್ರುವ ಜುರೇಲ್ ಸೇರಿಸ್ಕೊಂಡ್ರೆ 3 ಜನ ಮಾತ್ರ ನಂಬ್ಕೊಂಡಿದೆ ಬ್ಯಾಟಿಂಗ್ ಅಲ್ಲಿ. ಇನ್ನು ಬೌಲಿಂಗ್ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ. ಅಲ್ಲಿ ನಾಂಡ್ರೆ ಬರ್ಗರ್ ಇರ್ಬೋದು, ಆರ್ಚರ್ ಇರ್ಬೋದು, ಹಾಗೇನೆ ನಮ್ಮ ರವೀಂದ್ರ ಜಡೇಜಾ ಇರ್ಬೋದು, ಈ ತರದ ಬೌಲರ್ಗಳು ಎಲ್ಲರೂ ಕೂಡ ಒಳ್ಳೆ ಲಯದಲ್ಲಿದ್ದಾರೆ. ಯಾಕಂದ್ರೆ 155 ರನ್ ಕೂಡ ಡಿಪೆಂಡ್ ಮಾಡುವಂತ ಬೌಲರ್. ಬಟ್ ಆದ್ರೆ ಇದು ಈ ಬಾರಿಯ T20 ಅಂತ ಬಂದಾಗ 155 ಸ್ಕೋರು ದೊಡ್ಡ ಮಾತಲ್ಲ. ಅದರಲ್ಲೂ ಕೂಡ ನಾವು ಈ ಸತತ ಸೋಲಿಂದ ಬಳಲ್ತಾ ಇದ್ದಂತ KKRಗೆ ವಿನ್ ಅನ್ನ ತಂದು ಕೊಟ್ಟಿದ್ದು ಬ್ಯಾಟ್ಸ್ಮನ್. ಅಲ್ಲೂ ಕೂಡ RR ಸಿಚುಯೇಷನ್ ಡೌನ್ ಆರ್ಡರ್ ಯಾರು ಆಡ್ತಾ ಇಲ್ಲ. ಆದ್ರೆ ನಿನ್ನೆ ವರುಣ್ ಚಕ್ರವರ್ತಿ ಒಳ್ಳೆ ಸ್ಪೆಲ್ ಮಾಡ್ತಾರೆ. ನಿಮಗೆ 3 ವಿಕೆಟ್ ಎತ್ಕೋತಾರೆ. ಜಸ್ಟ್ 3.5 ಎಕಾನಮಿಲ್, ಅಂದ್ರೆ ಅದ್ಭುತವಾಗಿ ಜಸ್ಟ್ 14 ರನ್ ಮಾತ್ರ ಕೊಟ್ಟಿದ್ದಾರೆ. ಅದೇ 3 ವಿಕೆಟ್ನ ಕಾರ್ತಿಕ್ ತ್ಯಾಗಿ ಕೂಡ ತಗೊಂಡಿದ್ದಾರೆ. ಬಟ್ ಅವ್ರ ಎಕಾನಮಿ 5.5 ಇದೆ, ಅಂದ್ರೆ 22 ರನ್ ಬಿಟ್ಕೊಟ್ಟಿದ್ದಾರೆ 4 ಓವರಿಗೆ. ಹಾಗಾಗಿ ವರುಣ್ ಚಕ್ರವರ್ತಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೊಟ್ಟರು. ನಿನ್ನೆ ಸುನಿಲ್ ನರೇಲ್ ಕೂಡ 4 ಓವರಿಗೆ ಜಸ್ಟ್ 26 ರನ್ನು 2
2 ವಿಕೆಟ್ ಎತ್ಕೋತಾರೆ. ಇನ್ನೊಂದು ಕಡೆಗೆ ಅದ್ಭುತವಾಗಿ ಸ್ಪಿನ್ ಮೋಡಿಗೆ ಇವರು ಒಂದು ಕಡಿವಾಣವನ್ನ ಹಾಕ್ತಾರೆ, ಜಸ್ಟ್ 155. ಇನ್ನು ಇದನ್ನ ಬೆನ್ನತ್ತಿದ ತಂಡ ಏನ್ ಮಾಡ್ತು ಬ್ಯಾಟಿಂಗ್ ಅಂತ ನೋಡಕ್ ಬಂದಾಗ ಹೇಳಿ ಕೇಳಿ ಫ್ಲಾಪ್ ಶೋ. ಓಪನಿಂಗಿಗೆ ಇವ್ರಿಗೆ ಒಂದು ಒಳ್ಳೆ ಪೇರ್ ಸಿಗ್ತಾ ಇಲ್ಲ ಸುನಿದೆ, ಯಾಕಂದ್ರೆ ಅಲ್ಲಿ ಅಲೆನ್ ಆಡಿಸಿದ್ರು, ಅಲೆನ್ ಕೂಡ ಒಂದು ಮ್ಯಾಚ್ ಅಲ್ಲಿ ಆಡಿದ್ರೆ ಒಂದು 3-4 ಮ್ಯಾಚ್ ಅಲ್ಲಿ ಫ್ಲಾಪ್ ಶೋ ತೋರಿಸಿದ್ರು. ಇನ್ನು ಅದೇ ದೇಶದ ಸೀಪರ್ಟ್ನ ಆಡಿಸ್ಬೇಕು, ಬೆಂಚಲ್ಲಿ ಕೂರಿಸ್ಕೊಂಡಿದ್ರ, ವರ್ಲ್ಡ್ ಕಪ್ ಅಲ್ಲಿ ಒಳ್ಳೆ ಲಯದಲ್ಲಿದ್ರಿ, ಯಾಕೆ ಅವ್ರನ್ನ ಕೂರಿಸ್ಕೊಂಡಿದ್ದೀರಾ ಅನ್ನೋ ಮಾತು ಕೇಳ್ತಾ ಇದ್ರು. ಅಜಿಂಕ್ಯ ರಹಾನೆ ಅವ್ರನ್ನು ಕೂಡ ನಿನ್ನೆ ಆಡಿಸ್ಬೇಕಪ್ಪ, ಹಾಗಿದ್ರೆ ಒಂದೇನೋ ತಂಡಕ್ಕೆ ಬಲ ಕೊಡುತ್ತೆ ಅಂತ ಒಂದು ಮ್ಯಾಚ್ ಅಲ್ಲಿ ಕೂಡ ಡಕ್ ಆದ್ರೂ ತೊಂದರೆ ಇಲ್ಲ, ಈ ಮ್ಯಾಚ್ ಅಲ್ಲಿ ಆಡ್ಸೋಣ ಅಂತ ಆಡ್ಸಿದ್ರೆ ನಿನ್ನೆ ಕೂಡ ಡಕ್ಕು. ಅದಾದ್ಮೇಲೆ ಒಂದು ಓಪನಿಂಗ್ ಅಜಿಂಕ್ಯ ರಹಾನೆ ಕೂಡ ಡಕ್ ಆಗ್ತಾರೆ. ಇಲ್ಲಿ ಇಬ್ಬರು ಕೂಡ 0ಗೆ ಸೂತಿದಾಗ ನಮಗೆ ಅನ್ಸಿತ್ತು, ಯಾಕಂದ್ರೆ ಆರ್ಚರ್ ಮೊದಲ ವಿಕೆಟ್ ಅನ್ನ ತೆಗೆದುಕೊಂಡ್ರೆ ನಂಡೆ ಬರ್ಗರ್ 2ನೇ ವಿಕೆಟ್ ತಗೋತಾರೆ. ಇಲ್ಲಿ ಇವರಿಬ್ಬರು ಕೂಡ ಒಳ್ಳೆ ಸ್ಟಾರ್ಸ್ ಬೌಲರ್ಗಳು RRಗೆ ಸಿಕ್ಕಿರೋದ್ರಿಂದ ನನಗನ್ನಿಸ್ತು ಈ ಮ್ಯಾಚ್ ಹೋಯ್ತು ಅಂತ. ನಮ್ಮ ಮಧ್ಯಮ ಕ್ರಮಾಂಕ ಅಂತ ಬಂದಾಗನೇ ಅವ್ರಿಗಿರೋದು ಒನ್ ಅಂಡ್ ಓನ್ಲಿ ರಘುವಂಶಿ ಎಲ್ಲಾಗೂ ಕೂಡ ನಿಮಗೆ 50-40, ಆಮೇಲೆ ತಂಡಕ್ಕೆ ಏನಾದ್ರು ವಿನ್ನಿಂಗ್ ಭರವಸೆ ಹುಟ್ಟಿಸಿದ್ರೆ ಸೋತ್ರು ಪರವಾಗಿಲ್ಲ, ಒಳ್ಳೆ ಬ್ಯಾಟಿಂಗ್ ಮಾಡಿದ್ದು ರಘುವಂಶಿ. ಬಟ್ ರಘುವಂಶಿ ಕೂಡ ನಿನ್ನೆ 10 ರನ್ನಿಗೆ ಹೋಗ್ತಾರೆ. ಇನ್ನು ನಂತರ ಒಳ್ಳೆ ದುಡ್ಡಿಗೆ ಬಿಡ್ಡಾಗಿರೋದು, ಕಳೆದ ಮ್ಯಾಚಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದ ಕ್ಯಾಮ್ರನ್ ಗ್ರೀನ್ ಮೇಲೆ ನಿರೀಕ್ಷೆ ಇರುತ್ತೆ, ಯಾಕಂದ್ರೆ 155 ರನ್ನು ಕಡಿಮೆ ಸ್ಕೋರು ಹೊಡಿಬೋದು ಅಂತ. ಬಟ್ ಗ್ರೀನ್ ಮತ್ತೆ ರೋಮನ್ ಪೋವೆಲ್ ಮಧ್ಯೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಇರುತ್ತೆ, ಕಡಿಮೆ ಸ್ಕೋರ್ 27-23 ರನ್ ಜೊತೆ ಆಟ ಆಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಅವ್ರ ವಿಕೆಟ್ ಹೋಗುತ್ತೆ. ಈಗ ನಿರ್ಣಾಯಕವಾಗಿ ರಿಂಕು ಒಬ್ಬರು ಏನಾದರೂ ಗೆಲ್ಲಿಸ್ತಾರ, ಹಾಗಾದ್ರೆ ರಿಂಕು ಜೊತೆಗೆ ರಮಣದೀಪ್ ಸಿಂಗ್ ಇದ್ದಾರೆ, ತಂಡ ಗೆಲ್ಲತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ರಿಂಕು ಕ್ಯಾಚ್ ಬಿಟ್ಟ ಮೇಲೆ ಒಂದು ವೇಳೆ ಆ ಕ್ಯಾಚ್ ಹಿಡ್ಕೊಂಡಿದ್ರೆ ನಿನ್ನೆ KKR ಮತ್ತೆ ಸೋಲು. ಮೇ ಬಿ ಆ ಕ್ಯಾಚ್ ಬಿಟ್ಟ ಮೇಲೆ ಅದನ್ನು 50 ಕನ್ವರ್ಟ್ ಮಾಡಿ ತಂಡಕ್ಕೆ ಗೆಲುವು ತಂದು ಕೊಡ್ತಾರೆ. ಜೊತೆಗೆ ಅನುಕೂಲ್ ರಾಯ್ ಬೌಲಿಂಗಲ್ಲಿ ಒಂದು ಸ್ವಲ್ಪ ಕಮಾಲ್ ಮಾಡಿಲ್ಲ ಅಂತ ಹೇಳಿದ್ರು, ಇವರು ಬ್ಯಾಟಿಂಗು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಆಲ್ರೌಂಡ್ ಕೋಡಲ್ಲಿ ತಗೊಂಡ್ರು. ನಿನ್ನೆ ಫೈನಲಿ ಒಂದು ಗೆಲುವಿನ ಹಾದಿಯನ್ನು ತಲುಪಿಸಲಿಕ್ಕೆ ಅನುಕೂಲ್ ರಾಯ್ ಇರ್ಬೋದು, ರಿಂಕು ಸಿಂಗ್ ನೆರವಾಗ್ತಾರೆ. ಇನ್ನೊಂದು ಕಡೆಗೆ ಬೌಲಿಂಗ್ ರವೀಂದ್ರ ಜಡೇಜಾ 2 ವಿಕೆಟ್ ಎತ್ತಿದ್ಬಿಟ್ರೆ ಉಳಿದರೆಲ್ಲ ಒಂದೊಂದು ವಿಕೆಟ್, ದೊಡ್ಡ ಕಮಾಲ್ ಮಾಡಲಿಲ್ಲ. ಕಮ್ಮಿ ಸ್ಕೋರ್ ಇರೋದ್ರಿಂದ ರಿಂಕು ಬ್ಯಾಟ್ ಸದ್ದು ಮಾಡ್ತು. ರಿಂಕು ಬ್ಯಾಟಿನ ನೆರವಿನಿಂದ ತಂಡ ಮೊದಲ ಗೆಲುವನ್ನು ನಿಧಾನಕ್ಕೆ ಈ ಬಾರಿ ಉಸಿರು ಬಿಟ್ಕೊಂಡ್ರು. ಸದ್ಯಕ್ಕೆ ಒಂದು ಗೆಲುವು ಬಂತಂತ KKRಗೆ ಮೊದಲ ಗೆಲುವು ಬಂದಿದೆ ಸುನಿದೆ. ಸರ್, ನೀವು ಹೇಳಿದಾಗೆ ಈಗ RRನಲ್ಲಿ ವಿಕೆಟ್ಗಳು ಬೀಳ್ತಾ ಇದ್ದಂಗೆ ಅವ್ರ ಕಾನ್ಫಿಡೆನ್ಸ್ ಕಡಿಮೆ ಆಯಿತು, ನಾವು ನೋಡಿದ್ವಿ. ಈಗ ಇವರೇ ಒಂದು ಅವ್ರ ಸೀಕ್ರೆಟನ್ನು, ಅವ್ರ ಟೀಮ್ ಸೀಕ್ರೆಟನ್ನು ಅವರೇ ಬಿಟ್ಕೊಟ್ಟಂಗೆ. ಅಂತಂದ್ರೆ ಸ್ಟಾರ್ಟಿಂಗಲ್ಲಿ ಸೂರ್ಯವಂಶಿ ಹೋದ್ರೆ, ಜೈಸ್ವಾಲ್ ಹೋದ್ರೆ, ಧ್ರುವಜುರೇಲ್ ಹೋದ್ರೆ, ನೆಕ್ಸ್ಟ್ ಮ್ಯಾಚಲ್ಲಿ ಏನೂ ಆಗಲ್ಲ, ಇವ್ರು 3 ಜನ ಹೊಡೆದ್ರೆ ಮಾತ್ರ ಮ್ಯಾಚ್. ಸ್ಟಾರ್ಟಿಂಗಲ್ಲಿ ಅವ್ರು ಅಬ್ಬರ ಶುರು ಮಾಡಿದಾಗ ಹೆಂಗೆ ಅನ್ನಿಸ್ತು ಅಂತಂದ್ರೆ, ಈ ಸರಿ RR ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆಯೋ, ಇದನ್ನ ಯಾರು ಕೂಡ ಟಕ್ಕರ್ ಕೊಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಆದರೆ ಹೋಗ್ತಾ 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ಅವ್ರು ಸೋತಿರೋದು, ಅಲ್ಲಿ ನಮಗೆ ಮತ್ತಷ್ಟು ಸ್ಪಷ್ಟ ಆಯಿತು. ಅಕಸ್ಮಾತ್ ಸೂರ್ಯವಂಶಿ ಏನಾದರೂ ಮ್ಯಾಚ್ ಆಡಲಿಲ್ಲ, ಇವತ್ತು ಚೆನ್ನಾಗಿ ಆಡಲಿಲ್ಲ, 50 100 ಮಾಡಿದ್ರೆ ಮಾತ್ರ ಮ್ಯಾಚ್ ಹೋಗುತ್ತೆ ಅನ್ನೋದನ್ನ ಅವರೇ ನಿನ್ನೆ ಒಂಥರ ಅವ್ರ ಸೀಕ್ರೆಟನ್ನು ಬಿಟ್ಕೊಟ್ರ. ಇದನ್ನ ಬೇರೆ ಟೀಮ್ಗಳು ಇವಾಗ ಅದನ್ನ ತಗೊಂಡು ಆಟ ಆಡ್ಬೋದಾ ಅಂತ? ನಿಜ ಸುನೀಲ್, ನೀವು ಹೇಳಿದ 100% ಒಳ್ಳೆ ಪಾಯಿಂಟ್ ನೀವು ಹೇಳಿದೆ. ಯಾಕಂದ್ರೆ ಈ ತಂಡಕ್ಕೆ ಮೊದಲೇ ಗೊತ್ತಿದೆ, ನಾವು RCB ಮೇಲೆ ಮ್ಯಾಚ್ ಇದ್ದಾಗ ಕೂಡ ಇದನ್ನೇ ಪ್ರಿಡಿಕ್ಟ್ ಮಾಡಿದ್ದೀವಿ, 2 ವಿಕೆಟ್ ಬೇಗ ಎತ್ಕೊಳ್ಳಿ, ಮಧ್ಯೆ ಧ್ರುವಜುರೇಲ್ ಅವರ ಒಂದು ಒಳ್ಳೆ ಪ್ರದರ್ಶನ ಬಂದರೂ ಕೂಡ ತಂಡವನ್ನು ಗೆಲ್ಲಿಸಬೇಕು, 200 ರನ್ ಅಂದ್ರೆ ಕಷ್ಟ ಆಗತ್ತೆ ಅಂತ. ಬಟ್ ಅವತ್ತು ನಾವು ಒಳ್ಳೆಯ ಡಾಟ್ ಬಾಲ್ಗಳನ್ನು ಹಾಕಲು ಎಡವಿದೀವಿ, ತುಂಬಾ ಸ್ಟ್ರಾಂಗ್ ಆಗಿ ಅವರು ಬ್ಯಾಟ್ ಬೀಸಿದ್ರು. ಅಲ್ಲೂ ಕೂಡ ಅಷ್ಟೇ ಧ್ರುವಜುರೇಲ್ ಇರ್ಬೋದು, ನಮಗೆ ಸೂರ್ಯವಂಶಿ ಇರ್ಬೋದು, ಹಾಗೇನೆ ಜೈಸ್ವಾಲ್, ಈ 3 ಜನ ಆಡಿದ್ದೇನೆ ಅವತ್ತು ನೋಡಿ ನಮಗೆ ಡೌನ್ ಆರ್ಡರ್ ಯಾರು ಕೂಡ ಬ್ಯಾಟ್ ಬೀಳಿಲ್ಲ. ನಾಯಕ ಪರಾಗ್ ಅಂತೂ ಅಟ್ರ ಫ್ಲಾಪ್ ಪ್ರದರ್ಶನ ನೀಡ್ತಾ ಇದ್ದಾರೆ. 3 ಜನ ಒಳ್ಳೆಯ ಬೌಲರು, 3 ಜನ ಒಳ್ಳೆ ಬ್ಯಾಟ್ಸ್ಮನ್ ಮಾತ್ರ ಈ ತಂಡದಲ್ಲಿದ್ದಾರೆ. ಹಾಗಾಗಿ ಈ ತಂಡ ನೀವು ಹೇಳಿದಾಗೆ 3 ಜನ ಸ್ಟಾರ್ ಓಪನರ್ನ ಕಿತ್ ಬಿಟ್ರೆ 150 ಕೂಡ ದಾಟಲ್ಲ ಅನ್ನೋ ಒಂದು ನಿರೀಕ್ಷೆ ಇದೆ. ಅದನ್ನ ಬೇರೆ ತಂಡಗಳು ಇನ್ನು ಮುಂದೆ ಲೆಕ್ಕಾಚಾರವನ್ನು ಹಾಕೊಂಡೇ ಬರ್ತವೆ. ಯಾಕಂದ್ರೆ ಸತತ 2 ಸೋಲನ್ನು ನೋಡಿದ ಮೇಲೆ ನಮಗೆ ಸತತ ಸೋಲಲ್ಲಿ ಸಿಕ್ಕಿದ್ದಷ್ಟು 3 ಪ್ಲೇಯರ್ ಮಾತ್ರ. 3 ಪ್ಲೇಯರ್ ಔಟ್ ಆದ್ಮೇಲೆ ಏನು ನಮಗೆ ಹೆಟ್ಮೇರ್ ಅವರು 14 ಅಥವಾ 13 ಬಾಲ್ ಆಡಿದ್ರೆ 50 ಹೊಡಿಬೇಕು, ಅದೇ ರೇಂಜಿನ ಅದೇ ಎಬಿಲಿಟಿ ಇರುವ ಆಟಗಾರ. ನೀವು 18 ಬಾಲಿಗೆ 12, 20 ಬಾಲಿಗೆ 10 ರನ್ನು ಹೊಡೆದ್ರೆ ನೀವು ಹಾರ್ಡ್ ಹಿಟ್ಟರ್ ಅಂತ ಇಟ್ಕೊಂಡಿದ್ದಾರೆ. ಏಕೆ? ತಂಡ ಫ್ರಾಂಚೈಸಿ ಉಳಿಸ್ಕೊಳ್ಳುತ್ತೆ ಅವ್ರ ಮೇಲೆ ನಂಬಿಕೆ ಇಟ್ಟು, ಆ ನಂಬಿಕೆಯನ್ನು ಅವರು ಕಳ್ಕೊತಾ ಇದ್ದಾರೆ. ತಂಡಕ್ಕೆ ಅವರಿಂದ ಮಧ್ಯಮ ಕ್ರಮ ಒಂದು ವಿಭಾಗದಲ್ಲಿ ರನ್ ಬರ್ತಾ ಇಲ್ಲ. ಇನ್ನು ಧ್ರುವ 1 ಮ್ಯಾಚ್ 2 ಮ್ಯಾಚ್ ಆಡ್ತಾರೆ, 3ನೇ ಮ್ಯಾಚ್ ಆಡಿಲ್ಲ ಅಂದಾಗ ಮುಗೀತು. ನಾಯಕ ರಿಯಾನ್ ಪರಾಗ್ ಆ ಸಂಪೂರ್ಣ ಜವಾಬ್ದಾರಿ ಎತ್ಕೋಬೇಕಿತ್ತು. ಅವರು ಕೂಡ ತುಂಬಾ ಒಳ್ಳೆ ಹಾರ್ಡ್ ಹಿಟ್ಟರು. ಈ ಬಾರಿ ಅವ್ರ ಬ್ಯಾಟ್ ಸದ್ದೆ ಮಾಡ್ತಿಲ್ಲ, ಕ್ಯಾಪ್ಟನ್ಸಿಲೇ ಮುಳುಗೋಗ್ಬಿಟ್ಟಿದ್ದಾರೆ
ಅವರು ಒಂದು ಸಕ್ಸಸ್ ಸಿಕ್ಕಿಲ್ಲ, ವಿನ್ನಿಂಗ್ ಕಂಟಿನ್ಯೂ ಆಗಿಲ್ಲ ಅಂತ ಹೇಳಿದ್ರೆ ಸುನಿದೆ ಆ ತಂಡದ ನಾಯಕನೇ ಆ ಎಲ್ಲ ಫೇಲ್ಯೂರ್ ಹೊತ್ಕೋಬೇಕಾಗತ್ತೆ. ಬ್ಯಾಟಿಂಗ್ ಇಲ್ಲ, ರಜತ್ ತರದ ನಾಯಕ ಬೇಕು, ಶ್ರೇಯಸ್ ಅಯ್ಯರ್ ತರದ ನಾಯಕ ಬೇಕು, ಆಗಿದೆ ಮಾತ್ರ ತಂಡ ಮುಂದಕ್ಕೆ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಫೇಲ್. ನೋಡಿ ಗಿಲ್ ಆಡ್ತಾ ಇದ್ದಾರೆ, ಆ ತಂಡ ಸ್ವಲ್ಪ ಮುಂದೆ ಬರ್ತಾ ಇದೆ. ನಾಯಕನ ಪ್ರದರ್ಶನ ಇದ್ದ ತಂಡ ಮಾತ್ರ ಮುಂದೆ ಹೋಗ್ತಿದೆ ವಿನ ಅದರ್ವೈಸ್ ಇಲ್ಲ. ನೀವು ಹೇಳಿದ 100% ರೈಟ್. ಮುಂದಿನ ಎಲ್ಲ ತಂಡಗಳು ಇದೇ ಪ್ಲಾನ್ ಮೇಲೆ ಬರ್ತವೆ. 2 ಸೋತಿರುವ ತಂಡ ಸತತ ಸೋಲು ಕಂಡ್ರು ಆಶ್ಚರ್ಯ ಇಲ್ಲ. ಹೋದ ಸಾರಿನೂ ಅಷ್ಟೇ ಸತತ ಗೆಲುವು, ಆಮೇಲೆ ಸತತ ಸೋಲು ಇತ್ತು ಆರ್ಆರ್ಗೆ. ಈ ಬಾರಿ ಅದಾಗಬಾರ್ದು ಅಂದ್ರೆ ಇಲ್ಲಿಂದ ಆಚೆಗೆ ಮಧ್ಯಮ ಕ್ರಮಾಂಕ ಇನ್ಕ್ಲೂಡಿಂಗ್ ಜಡೇಜಾ ಆಲ್ಸೋ ತುಂಬಾ ಚೆನ್ನಾಗಿ ಬಳಸ್ಕೊಂಡ್ರೆ ಮಾತ್ರ ಆರ್ಆರ್ಗೆ ಲೈಫ್. ಸರ್, ಈಗ ನಾವು ನಿನ್ನೆ ಮ್ಯಾಚ್ ನೋಡಿದ್ವಿ. KKR ವಿನ್ ಆಗೋಕೆ ಬ್ಯಾಟಿಂಗ್ಗಿಂತ ಹೆಚ್ಚು ಅವ್ರದ್ದು ಬಾಲಿಂಗೇ ನಮಗೆ ಜಾಸ್ತಿ ಕಂಡಿದ್ದು. ಯಾಕೆಂತಂದ್ರೆ ಇಲ್ಲಿ ಚಕ್ರವರ್ತಿ ಆಡಿರಲಿಲ್ಲ. ಚಕ್ರವರ್ತಿ ನಿನ್ನೆ ಒಳ್ಳೆ ಪ್ರದರ್ಶನ ನೀಡಿದ್ದಾರೆ. ಹಾಗೇನೆ ಈಗ ಇವರಿಬ್ಬರ ಮ್ಯಾಚಲ್ಲಿ ನಮಗೆ ಅರ್ಥ ಆಗಿದ್ದೇನು ಅಂತಂದ್ರೆ RR ಅನ್ನ ಕಟ್ ಹಾಕುವಂತ ಪ್ರಯತ್ನ KKR ಬಾಲಿಂಗ್ ಅಲ್ಲಿ ಮಾಡ್ತು. ಹಾಗಾಗಿ RR ಅನ್ನ ಕಟ್ ಹಾಕೋಕ್ ಸಾಧ್ಯ ಆಯ್ತು. ಹಾಗಾಗಿ ಈಗ ಪಾಯಿಂಟ್ಸ್ ಟೇಬಲ್ KKR ಕೆಳಗಿದ್ದಾರೆ, ಸೆಕೆಂಡ್ ಅಲ್ಲಿ ಇದ್ದಾರೆ ಅಷ್ಟೇ. ಅದು ಮೇಲ್ ಬರೋದಕ್ಕೆ ತುಂಬಾ ಪ್ರಯತ್ನ ಪಡಬೇಕು. ಈಗಿನ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಅಷ್ಟು ಈಸಿಯಾಗಿ ಮೇಲ್ ಬರೋದು ಸಾಕಾಗಲ್ಲ. ಯಾಕೆಂತಂದ್ರೆ ನಿನ್ನೆ ಕಡಿಮೆ ಸ್ಕೋರ್ ಇತ್ತು, ಈಸಿಯಾಗಿ ವಿನ್ ಆದ್ರು. ಹೀಗೆ ಅವರು ಮುಂದೆ ಒಳ್ಳೆ ಬಾಲಿಂಗ್ ಜೊತೆಗೆ ಅವರು ಬ್ಯಾಟಿಂಗ್ ಅನ್ನು ಇಂಪ್ರೂವ್ ಮಾಡ್ಕೊಂಡ್ರೆ ಮಾತ್ರ ಮುಂದೆ ಕಂಟಿನ್ಯೂ ಆಗಕ್ಕೆ ಸಾಧ್ಯ ಅನ್ನೋದು ಈಗ ಎಲ್ಲರೂ ಹೇಳ್ತಾ ಇರೋದು. ಹಾಗಾದ್ರೆ ಇದ್ರ ಬಗ್ಗೆ ಹೇಳೋದಾದ್ರೆ ನಿಜ ನೀವು ಹೇಳಿದೆ. ಯಾಕಂದ್ರೆ ವೈಭವ್ ಅವರ ಕಾರ್ತಿಕ್ ತ್ಯಾಗಿ, ಕೆಮ್ರನ್ ಗ್ರೀನ್ ಇರ್ಬೋದು, ನಂತರ ಸುನೀಲು ಚಕ್ರವರ್ತಿ, ಇದು ಇವರ ಬೌಲಿಂಗ್ ಯೂನಿಟ್. ಆದ್ರೆ ಈ ಬೌಲಿಂಗ್ ಯೂನಿಟ್ ಇವತ್ತಿನ ಹಿಂದಿನ ಮ್ಯಾಚ್ ಏನಿದೆ ಇದರಲ್ಲಿ ಕಮಾಲ್ ಮಾಡಿದೆ, ಗೆದ್ದಿದ್ದಾರೆ. ಆದ್ರೆ ಓಪನಿಂಗ್ ಫ್ಲಾಪ್ ಇದೆ ಇವ್ರದ್ದು. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬರಕ್ಕಾಗ್ತಿಲ್ಲ, ಒಂದು ಒಳ್ಳೆ ಜೋಡಿನ ಹುಡುಕಕ್ಕಾಗ್ತಿಲ್ಲ ತಂಡದಲ್ಲಿ. ಜೊತೆಗೆ ಅಜಿಂಕ್ಯ ರಹಾನೆ ಒಂದು ಮ್ಯಾಚ್ ಆಡಿದ್ರೆ ಒಂದು ಮ್ಯಾಚ್ ಆಡ್ತಿಲ್ಲ, ಅವರಲ್ಲೂ ಕೂಡ ಕಂಟಿನ್ಯೂಟಿ ಇಲ್ಲ. ಇನ್ನೊಂದ್ ಕಡೆಗೆ ಮಧ್ಯಮ ಕ್ರಮಾಂಕದಲ್ಲಿ ಬರುವ ಯಾವ ಬ್ಯಾಟರ್ ಕೂಡ ಸದ್ ಮಾಡ್ತಾ ಇಲ್ಲ. ಅಲ್ಲಿ ಎಲ್ಲರೂ ಕೂಡ ಫ್ಲಾಪ್. ಒಂದು ಮ್ಯಾಚ್ ಅಲ್ಲಿ ಮಾತ್ರ ಗ್ರೀನ್ ಆಡಿರೋ, ಅದರ್ವೈಸ್ ಗ್ರೀನು ಒಂದು 6 ಹೊಡೆಯೋಕೆ ತುಂಬಾ ಕಷ್ಟ ಪಡ್ತಾ ಇದ್ರು. ಒಂದು 6 ಹೋತಂದ್ರೆ ಅಂತೂ ಹೋಯ್ತು ಅನ್ನೋ ಮಟ್ಟಿನ ಅವ್ರದೇ ಆದ ಒಂದು ಎಕ್ಸ್ಪ್ರೆಷನ್ ನಾವು ಮ್ಯಾಚ್ ಅಲ್ಲಿ ನೋಡಿದ್ದೀವಿ. ಹೀಗಿರ್ಬೇಕಾದ್ರೆ ಬೌಲಿಂಗ್ ಲಯಕ್ ಬಂದಿದೆ 100%. 4 ಓವರ್ಗೆ ನೀವು ಜಸ್ಟ್ 14 ರನ್ ಕೊಟ್ಟು 3 ವಿಕೆಟ್ ಎತ್ತುವುದಂದ್ರೆ 3 ಎಕಾನಮಿಲಿ ಬೌಲಿಂಗ್ ಮಾಡೋದು ವಂಡರ್ಫುಲ್. ಅದು ಟೀಮ್ ಇಂಡಿಯಾದ ವರ್ಲ್ಡ್ ಕಪ್ ನಿಂದ ಸ್ವಲ್ಪ ಮಂಕಾಗಿದ್ರು. ಅದ್ರ ಹಿಂದಿನ ಅಕಾಡೆಮಿಕ್ ಇಯರ್ ಅಲ್ಲಿ ವರುಣ್ ಚಕ್ರವರ್ತಿ ನಂಬರ್ 1 T20 ಬೌಲರ್, ಸ್ಪಿನ್ ಬೌಲರ್. ಹಾಗಿರ್ಬೇಕಾದ್ರೆ ಅವರು ಮಂಕ್ ಆಗಿರೋದು ಆಕ್ಚುಲಿ KKRಗೆ ದೊಡ್ಡ ಹೊಡೆತ ಆಗಿತ್ತು. ನಿನ್ನೆ ಕಮ್ ಬ್ಯಾಕ್ ಮಾಡಿದ್ದಾರೆ. ನಂತರದ ಗೆಲುವು ಅವರಿಂದ ಬರಲಿ, ಯಾಕಂದ್ರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ ಅಂದ್ರೆ ಅದು ಉಳಿಸ್ಕೊಂಡು ಹೋಗ್ಬೇಕು. ಜೊತೆಗೆ ಸುನಿಲ್ ನಾರಾಯಣ್ ತುಂಬಾ ಡಾಟ್ ಬಾಲ್ಗಳು ಹಾಕ್ತಾ ಇದ್ರು, ವಿಕೆಟ್ ಬರ್ತಾ ಇಲ್ಲ. ನಿನ್ನೆ ಕೂಡ ಅವ್ರಿಗೆ ವಿಕೆಟ್ ಬಿದ್ದಿದೆ. ಇನ್ನ ಅವ್ರದ್ದು ಟ್ರಂಪ್ ಕಾರ್ಡ್ ಆಗಿ ವೈಭವ್ ಅವರ ಇದ್ರು. ಈಗ ಕಾರ್ತಿಕ್ ತ್ಯಾಗಿ ಒಳ್ಳೆ ವಿಕೆಟ್ ಟೇಕಿಂಗ್ ಮಾಡ್ತಾ ಇದ್ದಾರೆ. ಮೇ ಬಿ ಬೌಲಿಂಗ್ ಯೂನಿಟ್ ಸುಧಾರಿಸ್ಕೊಂಡಿದೆ. ಇನ್ನ ಓಪನಿಂಗ್ ವಿಭಾಗ ಇರಬಹುದು, ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳು ಇರಬಹುದು, ಫಿನಿಶರ್ ಹಂತದಲ್ಲಿರುವ ರಿಂಕು ಅಂಡ್ ಟೀಮ್ ಇರಬಹುದು. ಈ ತಂಡದ ಈ ಆಟಗಾರರೆಲ್ಲ ಮತ್ತೆ ಲಯಕ್ಕೆ ಬಂದ್ರೆ ಮಾತ್ರ ಗೆಲ್ಲಿಕ್ ಸಾಧ್ಯ. ನಿನ್ನೆ ಗೆಲುವು ರಿಂಕುನ ಹೊರತುಪಡಿಸಿದ್ರೆ ಬೌಲರ್ಗೆ ಕೊಡಬೇಕು. ಯಾಕಂದ್ರೆ ಇನ್ನೊಂದು 10 ರನ್ ಹೆಚ್ಚಾಗಿದ್ರು ಕೂಡ ಗೆಲ್ಲೋದು ಕಷ್ಟ ಇತ್ತು. ಅವರು ಕೊನೆಯವರೆಗೂ ತಗೊಂಬಂದ್ರು. 19.4 ಬಾಲ್ ಅಂತ ಹೇಳಿದ್ರೆ ಆ ಸ್ಕೋರ್ನ ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ ಅಂತ ಅವರು. ಹಾಗಾಗಿ ಬ್ಯಾಟಿಂಗ್ ಬೆನ್ನೆಲು ಬಿಲ್ಲ ಅವ್ರದ್ದು. ಇನ್ನ ಮುಂದಕ್ಕೆ ಹೋಗ್ಬೇಕಂದ್ರೆ ಸುನಿದೆ 100% ಅವ್ರದ್ದು ತುಂಬಾ ಒಳ್ಳೆಯ ಬ್ಯಾಕಪ್ ಇಂದ ಬರಬೇಕು. ಗೆಲುವಿನ ಈಗ ಏನ್ ಗೆಲುವು ಸ್ಟಾರ್ಟ್ ಆಗಿದೆ ಇದನ್ನ ಕಂಟಿನ್ಯೂ ಎಲ್ಲೂ ಸ್ಟಾಪ್ ಮಾಡಂಗಿಲ್ಲ. ಹಂಗಿದ್ರೆ ಮಾತ್ರ ನೆಕ್ಸ್ಟ್ ಲೆವೆಲ್. ಸ್ಟಾಪ್ ಮಾಡಿದ್ರೆ ಮತ್ತೆ ಕಷ್ಟ ಆಗುತ್ತೆ. ಯಾಕಂದ್ರೆ ಮೇಲೆ ಗುಜರಾತ್ ತುಂಬಾ ಚೆನ್ನಾಗಿದೆ, SRH ತುಂಬಾ ಚೆನ್ನಾಗಿದೆ, ಪಂಜಾಬ್ ಅಂತೂ ಕೇಳಕ್ಕಾಗಲ್ಲ ಮೇಲಿದ್ದೀವಿ. ಇನ್ನು ಅದ್ರ ಮೇಲೆ RCB ಇರುತ್ತೆ. ಇವೆಲ್ಲವನ್ನ GT ಈ ತಂಡಗಳ ಮೇಲೆ ಬರಬೇಕು. ನಾವು ಕ್ವಾಲಿಫೈ ಆಗ್ಬೇಕಂದ್ರೆ ತುಂಬಾ ಕಷ್ಟ ಇದೆ. ಒಳ್ಳೆ ಪ್ರದರ್ಶನ ಬೇಕೇ ಬೇಕು. ಸರ್, ಆಗ್ಲೇ ನೀವು ಮಾತಾಡ್ತಾ ಇದ್ರಿ ಕ್ಯಾಪ್ಟನ್ಸಿ ಬಗ್ಗೆ. ಇಲ್ಲಿ ಒಂದ್ ಕಡೆ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋದು ಪಟಿದಾರ್ನ ತಗೊಳ್ತೀವಿ, ಹಾಗೇನೆ ನಾವು ಶ್ರೇಯಸ್ ಅಯ್ಯರ್ನ ತಗೊಳ್ತೀವಿ. ಅದು ಬಿಡಿ KL ರಾಹುಲ್ ಮೊನ್ನೆ ಅವ್ರ ಕ್ಯಾಪ್ಟನ್ಸಿನ ಅವ್ರು ಎಷ್ಟು ಚೆನ್ನಾಗಿ ನಿಭಾಯಿಸ್ತಿದ್ದಾರೆ. ಇಂಥ ಕ್ಯಾಪ್ಟನ್ಗಳನ್ನ ನೀವು ಎಕ್ಸಾಂಪಲ್ ಆಗಿ ಕೊಟ್ರಿ. ಈಗ ನಿನ್ನೆ ಈಗ ಫೇಲ್ ಆಗ್ತಿರೋದು ಅಂತಂದ್ರೆ ರಿಯಾನ್ ಪರಾಗ್ ಅವರು ಕೂಡ ಆಸ್ ಅ ಕ್ಯಾಪ್ಟನ್ ಫೇಲ್ ಆಗ್ತಿದ್ದಾರೆ. ಅದೇ ರೀತಿಯಾಗಿ ಈ ಕಡೆ ಪಂತ್ ಕೂಡ, LSGಯಲ್ಲಿ ಪಂತ್ ಕೂಡ ಹೀಗೆ ತಮ್ಮ ಕ್ಯಾಪ್ಟನ್ಸಿಯನ್ನು ಮರೆತು ಅಜಿಂಕ್ಯ ರಹಾನೆ ಕೂಡ ಜಾಸ್ತಿ ಏನು ಪ್ರದರ್ಶನ ಕೊಡ್ತಾ ಇಲ್ಲ. ಹೀಗೆ ಕ್ಯಾಪ್ಟನ್ಸ್ಗಳು ಫೇಲ್ ಆಗ್ತಿರೋದು ಟೀಮ್ಗಳಿಗೆ ಎಷ್ಟು ಹೊಡ್ತಾ ಬೀಳ್ತಿದೆ? ನಿಜ, ಕ್ಯಾಪ್ಟನ್ ಅನ್ನೋದು ಅದನ್ನ ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತ ಹೇಳಿದಾರೆ. ಅಂದ್ರೆ ಒಂದು ತಾನು ಆಡದೆ ಹೋದ್ರು ಧೋನಿ ತರ ಬೇರೆ ಹುಡುಗರನ್ನ ಆಡಿಸಿ ಫಿನಿಶಿಂಗ್ ಅಲ್ಲಿ ಬಂದು ಗೆಲ್ಲುವ ಒಂದು ಚಾಣಾಕ್ಷತನ ಬೇರೆ ಇರುತ್ತೆ. ಇನ್ನೊಂದು ತಂಡಕ್ಕೋಸ್ಕರ ನಾವು ಬ್ಯಾಟ್ ಮೂಲಕ ಆಗಿರ್ಬೋದು ಅಥವಾ ಬೌಲರ್ ಆಗಿದ್ರೆ ಬೌಲ್ ಮೂಲಕ ಸದ್ದು ಮಾಡಿದ್ರೆ ಮಾತ್ರ ನಾಯಕನ ಜವಾಬ್ದಾರಿ ಇದೆ. ಯಾಕಂದ್ರೆ ನಾಯಕನೇ ಪ್ರದರ್ಶನ ಕೊಟ್ಟಿಲ್ಲ ಅಂದಾಗ ಬೇರೆಯವ್ರಿಗೆ ಹೇಳುವ ಆ ಒಂದು
ಏನು ನೈತಿಕತೆ ಅಂತೀವಿ ಅಥವಾ ಆ ಒಂದು ಅರ್ಹತೆ ಅಂತೀವಿ ಅವ್ರಿಗೆ ಇರಲ್ಲ, ಆ ಲೆಕ್ಕಾಚಾರ ಆಗಿರುತ್ತೆ. ಹಾಗಾಗಿ ಅಜಿಂಕ್ಯ ರಹಾನೆ ತುಂಬಾ ಮಂಕಾಗಿರ್ತಾರೆ. ಇವತ್ತಿನ ಈ ಚುಟುಕು ಕ್ರಿಕೆಟ್ಗೆ ಆ ಥರದ ಒಂದು ಸೈಲೆನ್ಸ್ ವರ್ಕೌಟ್ ಆಗಲ್ವೇನೋ ಅಂತ ಎಲ್ಲೋ ಒಂದು ಅನ್ಸುತ್ತೆ. ಯಾಕಂದ್ರೆ ಟೆಸ್ಟ್ ಕ್ಯಾಪ್ಟನ್ಸಿ, ಟೆಸ್ಟ್ನ ವಾತಾವರಣ ಆಗಲ್ಲ, ಇಲ್ಲೊಂದು ಅಗ್ರೆಸಿವ್ ಮೋಡ್ ಇರಬೇಕು. ಇಲ್ಲೆಲ್ಲವೂ ಕೂಡ ಪಟಾಕಿ ಪ್ಲೇಯರ್ ಇದ್ರೆ ಮಾತ್ರ T20 ವರ್ಕೌಟ್ ಆಗೋದು. ಇನ್ನೊಂದು ಕಡೆಗೆ ಡೆಲ್ಲಿ ಅಂತ ಬಂದಾಗ ಅಷ್ಟೇ ನಾಯಕನ ಗುಣ ಇರುವ ಕೀಪರ್ ರಾಹುಲ್ ಸಿಕ್ಕಿದ್ರು ಕೂಡ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಅಲ್ಲಿ. ಹಾಗಾಗಿ ಅಕ್ಷರ್ ಪಟೇಲ್ ತುಂಬಾ ಚೆನ್ನಾಗಿ ಕ್ಯಾಪ್ಟನ್ಸಿ ಮಾಡ್ತಾರೆ. ಯಾಕಂದ್ರೆ ಟೀಮ್ ಇಂಡಿಯಾಕ್ಕೂ ಚುಟುಕು ಕ್ರಿಕೆಟ್ಗೆ ವೈಸ್ ಕ್ಯಾಪ್ಟನ್ ಆಗಿದ್ರು, ಸಾಕಷ್ಟು ಅನುಭವ ಇದೆ. ಜೊತೆಗೆ ಬೌಲಿಂಗ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಕಮಾಲ್ ಮಾಡ್ತಿದ್ದಾರೆ. ಇನ್ನು ರಜತ್ ಪಟೇದಾರ್ ಕೂಡ ಅಷ್ಟೇ ಒಳ್ಳೆ ಲಯದಲ್ಲಿ ಬ್ಯಾಟಿಂಗ್ ಇದೆ. ಜೊತೆಗೆ ಬ್ಯಾಟಿಂಗ್ ಸಕ್ಸಸ್ಫುಲ್ ಆದಾಗ, ನಾವು ಒಳ್ಳೆ ರೀತಿ ಕಾಣಿಸ್ಕೊಂಡಾಗ ಅಥವಾ ನಮ್ಮ ಫಾರ್ಮ್ ಚೆನ್ನಾಗಿದ್ದಾಗ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಅಂತ ಶ್ರೇಯಸ್ ಅಯ್ಯರ್ ಹೇಳ್ತಾ ಇದ್ರು. ಹಾಗೆ ಶ್ರೇಯಸ್ ಅಯ್ಯರ್ ಗುಡ್ ಲುಕಿಂಗ್ ಇದ್ದಾಗ ಗುಡ್ ಕಾನ್ಫಿಡೆನ್ಸ್ ಇರುತ್ತೆ, ಕಾನ್ಫಿಡೆನ್ಸ್ ಇದ್ದಾಗ ಒಳ್ಳೆ ಫಾರ್ಮ್ ಇರ್ತೀವಿ ಅಂತ. ಹಾಗಾಗಿ ನಾವು ಶ್ರೇಯಸ್ ಅಯ್ಯರ್ ಇರ್ಬೋದು, ರಜತ್ ಇರ್ಬೋದು, ನಮಗೆ ನೋಡಿ ಗಿಲ್ ಇರ್ಬೋದು, ಒಬ್ಬಂಟಿಯಾಗಿ ಹೋರಾಟ ನಡೆಸ್ತಾರೆ ಗಿಲ್ಲು, ಅವರು ಕೂಡ ಒಳ್ಳೆ ಲಯದಲ್ಲಿದ್ದಾರೆ. ಹಾಗಾಗಿ ಸಕ್ಸಸ್ಫುಲ್ ಟೀಮ್ ಅಂತ ಬಂದಾಗ ಒಳ್ಳೆ ಲಯದಲ್ಲಿರೋ ಕ್ಯಾಪ್ಟನ್ ಬೇಕೇ ಬೇಕು ನೀವು ಹೇಳಿದಾಗೆ. ನಿನ್ನೆ ಒಂದು ಕಡೆ ಒಂದು ಮ್ಯಾಚ್ KKR ವರ್ಸಸ್ RR ಆದರೆ ಇನ್ನೊಂದು ಕಡೆ PBKS ಮತ್ತು LSG ಪಂಜಾಬ್ ಮತ್ತು ಲಕ್ನೋ ಮಧ್ಯ ಒಳ್ಳೆ ಒಂದು ಟಕ್ಕರ್ ಮ್ಯಾಚ್. ಅದು ಕೂಡ RR ಮತ್ತು KKR ಮಧ್ಯೆ ಸ್ವಲ್ಪ ಈಸಿಯಾಗಿ ಮ್ಯಾಚ್ ಹೋದರೆ ಪಂಜಾಬ್ ವರ್ಸಸ್ LSG ಮಾತ್ರ ಕೊನೆವರೆಗೂ ಟಕ್ಕರ್ ಕೊಡೋ ರೀತಿಯಲ್ಲೇ ಮ್ಯಾಚ್ ನಡ್ಕೊಂಬಂತು. ಪಂಜಾಬ್ ತನ್ನ 5ನೇ ಗೆಲುವನ್ನು ನಿನ್ನೆ ಪಡೆದುಕೊಂಡಿದೆ. ಹಾಗಾಗಿ ಈ ಮ್ಯಾಚಲ್ಲಿ ಏನೆಲ್ಲ ಪ್ಲಸ್ ಪಾಯಿಂಟ್ ಆಯಿತು, ಪಂಜಾಬ್ ವಿನ್ ಆಗೋದಕ್ಕೆ ಏನೆಲ್ಲ ಕಾರಣ ಆಯಿತು, ಹಾಗೆ ಲಕ್ನೋ ಸೋಲೋದಕ್ಕೆ ಏನೆಲ್ಲ ಕಾರಣ ಆಯಿತು ಅಂತೇಳಿ ಮತ್ತಷ್ಟು ಇವತ್ತು ಮಾತಾಡ್ತಾ ಹೋಗೋಣ. ಪ್ರೇಮ್ ಸರ್, ಈಗ ನಿನ್ನೆ ಪಂಜಾಬ್ ಮತ್ತು LSG ಅಲ್ಲಿ ನಾವು ನೋಡಿದ್ವಿ, ಪಂಜಾಬ್ನ ಪ್ರದರ್ಶನ ಎಂದಿನಂತೆ ಈಗ 5ನೇ ಮ್ಯಾಚ್ ಕೂಡ ಸಖತ್ತಾಗಿ ಗೆದ್ದಿದ್ದಾರೆ. 250+ ಅಂತಂದರೆ ಅದು ಚಿಕ್ಕ ಸ್ಕೋರ್ ಅಲ್ವೇ ಅಲ್ಲ. ಹಾಗಾದರೆ ನಿನ್ನೆ ಮ್ಯಾಚ್ ಬಗ್ಗೆ ಏನು ಹೇಳ್ತೀರಾ? ನಿನ್ನೆ ಮ್ಯಾಚ್ ಅವರ ಅದ್ಭುತವಾದ ಪ್ರದರ್ಶನ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಒಬ್ರು ಇಂಡಿಯನ್ ಪ್ಲೇಯರು, ಇನ್ನೊಬ್ರು ಆಸ್ಟ್ರೇಲಿಯನ್ ಪ್ಲೇಯರು. ಎಂತಹ ಅದ್ಭುತ ಅಂದರೆ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಅತ್ಯಂತ ಏನು ಸಿಕ್ಸರ್ ಬೌಂಡ್ರಿಗಳನ್ನು ಅಭ್ಯಾಸ ಮಾಡ್ತಾ ಇದ್ರೇನೋ ಅನ್ನುವಷ್ಟರ ಮಟ್ಟಿಗಿತ್ತು. ಗ್ರೌಂಡಲ್ಲಿ ಇದ್ದವರಿಗಂತೂ 100% ನಿನ್ನೆ ಪೈಸಾ ವಸೂಲ್ ಮ್ಯಾಚು. ಭಾನುವಾರ ಇಂಥದ್ದೊಂದು ಮ್ಯಾಚ್ ಸಿಕ್ಕರೆ ಅದು ಹಬ್ಬ ಪ್ರೇಕ್ಷಕರಿಗೆ. ಅದರಲ್ಲೂ ಕೂಡ ಪಂಜಾಬ್ ಇದೆಯಲ್ಲ, ಹೋದ ವರ್ಷದ ಕೂಡ ನಾವು ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳಬೇಕು, ಅದ್ರ ಹಿಂದಿನ ವರ್ಷ ಕೂಡ ಶ್ರೇಯಸ್ ಅಯ್ಯರ್ KKRಗೆ ಕಪ್ಪೆತ್ಕೊಟ್ಟಂತ ನಾಯಕ. ಕಳೆದ ಬಾರಿ 18ನೇ ಆವೃತ್ತಿಯಲ್ಲೇ ಫೈನಲ್ಗೆ ತಂದ ತಂಡವನ್ನ ಅಂತದೊಂದು ಹೆಗ್ಗಳಿಕೆ ಇರುವ ಕ್ಯಾಪ್ಟನ್. ಜೊತೆಗೆ ಈ ಬಾರಿಯೂ ಅಷ್ಟೇ ಒಳ್ಳೆಯ ಪ್ರದರ್ಶನ, ಜೊತೆಗೆ ಒಳ್ಳೆಯ ಫಾರ್ಮ್ ಕೂಡ ಕಂಟಿನ್ಯೂ ಮಾಡ್ತಾ ಇದ್ರೆ ಒಳ್ಳೆಯ ನಾಯಕ. ಇನ್ನೊಂದು ಕಡೆಗೆ ನಾಯಕ ಒಳ್ಳೆಯವನಾಗಿರ್ಬೇಕು, ನಾಯಕನ ಪ್ರದರ್ಶನ ಜೊತೆಗೆ ಗೆಲುವು ಕಂಟಿನ್ಯೂ ಆಗ್ಬೇಕಂದ್ರೆ ಸಹ ಆಟಗಾರರು ಕೊಡುವ ಪ್ರದರ್ಶನ ಇದೆಯಲ್ಲ, ಅದು ತುಂಬಾ ಮುಖ್ಯ ಆಗುತ್ತೆ. ಅಲ್ಲಿ ಬೌಲಿಂಗ್ ಯೂನಿಟ್ ಅಂತ ಬಂದಾಗ ಅಷ್ಟೇ ನಮಗೆ ಹರ್ಷದೀಪ್ ಸಿಂಗ್ ಸಾರಥ್ಯದ ಬೌಲಿಂಗ್ ಯೂನಿಟ್ ಕೂಡ ತುಂಬಾ ಅದ್ಭುತವಾಗಿದೆ. ಇನ್ನು ಬ್ಯಾಟಿಂಗ್ ಅಂತ ಹೇಳಕ್ ಬಂದ್ರೆ ನಮಗೆ ಒಬ್ರು ಫೇಲ್ಯೂರ್ ಆದ್ರೆ ಇನ್ನೊಬ್ರು ಮಿಂಚುತ್ತಾರೆ. ಇಲ್ಲಿ ನಿನ್ನೆ ಬಹಳ ಇನ್ಫಾರ್ಮ್ ಹಿಂದಿನ ಮ್ಯಾಚ್ ಅಲ್ಲಿ ಆಡಿರ್ತಕ್ಕಂಥ ಪ್ರಭು ಸಿಮ್ರಾನ್ ಸಿಂಗ್ ನ ನಮ್ಮ ಮೊಹಮ್ಮದ್ ಶಮಿ ಮೊದಲ ಬಾಲ್ ನಲ್ಲೇ ವಿಕೆಟ್ ಎತ್ತಿದಾಗ ಅನ್ಸಿತ್ತು ಎಲ್ಲೋ ಒಂದ್ ಕಡೆ ಕುಸ್ತೋಗ್ಬಿಡ್ತಾರೆ ಏನೋ ಅಂತ. ಏನಾರು ಆಗ್ಲಿ, ಇವಾಗಿನ ಹೆಂಗ್ ಟೀಮ್ ಹೆಂಗಿದೆ ಅಂದ್ರೆ ಹೋಗ್ಲಿ ನಾನು ಹೊಡಿತಾ ಇರ್ಬೇಕು. 250-300 ಸ್ಟ್ರೈಕ್ ರೇಟ್ ಅಲ್ಲಿ ನಿನ್ನೆ ಪ್ರಿಯಾಂಶು ಆರ್ಯ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಎಂತಹ ಅದ್ಭುತ. 9 ಸಿಕ್ಸರು, 14 ಬೌಂಡ್ರಿಯ ನೆರವಂದ್ರೆ 37 ಬಾಲಿಗೆ 93. ಇವ್ರು ಸೆಂಚುರಿ ಮಾಡ್ಕೋಬೋದಿತ್ತು, ಸೆಂಚುರಿಗೋಸ್ಕರ ಆಡ್ತಾ ಇಲ್ಲ. ಜೊತೆಗೆ ಕೂಪರ್ ಕನೋಲಿ ಇವರು 46 ಬಾಲಿಗೆ 87 ರನ್ನು, 7 ಸಿಕ್ಸ್ 6 ಬೌಂಡ್ರಿ. ಇವರಿಬ್ಬರು ಕೂಡ 81 ಬಾಲಿಗೆ 182 ರನ್ನಿನ ಪಾರ್ಟ್ನರ್ಶಿಪ್, ಅತ್ಯಧಿಕ ಪಾರ್ಟ್ನರ್ಶಿಪ್. ಜೊತೆಗೆ ಇನ್ನೊಂದು 2ನೇ ಹೈಯೆಸ್ಟ್ ಸ್ಕೋರ್ ಕೂಡ ಹೌದು. ಇನ್ನೊಂದು 162 ರನ್ ಹೊಡೆದು 262 ರನ್ ಹೊಡೆದಿದ್ರೆ ಕೋಲ್ಕತ್ತಾದೊಂದು ಹೈಯೆಸ್ಟ್ ಸ್ಕೋರ್ ಇತ್ತು, ಅದು ಕೂಡ ಬ್ರೇಕ್ಔಟ್ ಆಗ್ತದೆ. ಒಂದ್ ಹಂತಕ್ಕೆ ಇವರಿಬ್ರು ಪಾರ್ಟ್ನರ್ಶಿಪ್, ಇವರಿಬ್ರು 50 ಆದಾಗ ತಂಡದ ಎಷ್ಟು ಒಟ್ಟು ಮೊತ್ತ ಎಷ್ಟಾಗತ್ತೆ ಅಂತ ತೋರಿಸ್ತಾ ಇದ್ರು. 300 ಚಿಲ್ಡ್ರ 350ವರೆಗೂ ತೋರಿಸ್ತಾ ಇದ್ರು. ಅಂಥದ್ದೊಂದು ರನ್ ಕಲೆ ಹಾಕ್ತಾರಂತ. ಏನ್ ಸಿಕ್ಸ್, ಅದರಲ್ಲೂ ಕೂಡ ಅಡಮ್ ಮರ್ಕ್ರಮ್ಗೆ ಬೌಲಿಂಗ್ ನೀಡ್ತಾರೆ. ಏನಾದ್ರೂ ಡ್ಯಾಮೇಜ್ ಮಾಡ್ಬೋದು ಅಂತ ಪಂತ್ ನಿರ್ಣಯ ಇರುತ್ತೆ. ಐಡನ್ ಮರ್ಕ್ರಮ್ ಒಬ್ಬ ಒಳ್ಳೆಯ ಪ್ಲೇಯರು, ಸಾಕಷ್ಟು ಬಾರಿ ಬೌಲಿಂಗ್ ಮಾಡ್ಯಾರೆ. ವರ್ಲ್ಡ್ ಕಪ್ ಅಲ್ಲೇ ನಮ್ಮ ಅಭಿಷೇಕ್ ಶರ್ಮನ ಔಟ್ ಮಾಡ್ತಾರೆ, ಒಳ್ಳೆ ಬೌಲಿಂಗ್ ಮಾಡ್ತಾರೆ ಅವ್ರು. ಆದ್ರೆ ನಿನ್ನೆ 32 ರನ್, ಮೇ ಬಿ ಅವರ ವೃತ್ತಿ ಜೀವನದಲ್ಲಿ ಇಷ್ಟು ರನ್ ಹೊಡ್ಸ್ಕೊಂಡವರೆಲ್ಲ ಗೊತ್ತಿಲ್ಲ. ಎಲ್ಲ ಕೂಡ ರಾಕೆಟ್ ಅದ್ಭುತವಾಗಿ ಹೊಡಿತಾ ಇದ್ರು. ಒಂದು ಹೆಜ್ಜೆ ಕೂಡ ಮೂವ್ಮೆಂಟ್ ಮಾಡಲ್ಲ ಅಂತಹ ಯುವ ಪ್ರತಿಭೆಗಳು. ರಿಕಿ ಪಾಂಟಿಂಗ್ ಒಂದು ಹ್ಯಾಟ್ಸಪ್ ಹೇಳಬೇಕು. ಈ ತರದ ಹುಡುಗರನ್ನು ಹುಡ್ಕೊಂಡ್ ಬಂದಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಅದ್ಭುತವಾಗಿ ಆಡ್ತಾರೆ ಅವರು ಕೂಡ. ಒಬ್ರು ಆಸ್ಟ್ರೇಲಿಯಾದವರು, ಇನ್ನೊಬ್ರು ಇಂಡಿಯಾದವರು. ಇದು ಕೂಡ ನಮ್ಗೆ ಹೆಮ್ಮೆ ಅಂದ್ರೆ ನಮ್ಮಲ್ಲೂ ಒಬ್ರು ಇದ್ದಾರೆ ಈ ತರದ ಪ್ಲೇಯರ್
ಅಂತ. ಈ ಇಬ್ಬರು ಆಟಗಾರನ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಎಲ್ಲ ಬೌಲರ್ನು ಕೂಡ ಬಳಸಾಯ್ತು ಪಂತು, ಏನೂ ಮಾಡ್ಲಿಕ್ಕಾಗಿಲ್ಲ. ಯಾಕಂತ ಹೇಳಿದ್ರೆ ಮೊಹಮ್ಮದ್ ಶಮಿಗೆ ಸರಿಯಾಗಿ ಚಾರ್ಜ್ ಮಾಡ್ತಾರೆ ನೋಡಿ. ಮೊಹಮ್ಮದ್ ಶಮಿ ಎಕಾನಮಿ ನಿನ್ನೆ 4 ಓವರಿಗೆ 56 ರನ್ನು, ಮೊದಲು ಬಿದ್ದಿದ್ದು ಒಂದೇ ಒಂದು ವಿಕೆಟ್. ನಿಮ್ಗಿನ್ನ ಯಾವ ಬೌಲರ್ ಕೂಡ ಪ್ರಿನ್ಸ್ ಮಾತ್ರ ಒಳ್ಳೆಯ ಬೌಲಿಂಗ್ ನಿನ್ನೆ ಮಾಡಿದ್ರು. ಪ್ರಿನ್ಸೇ ಅವ್ರಿಬ್ಬರನ್ನ ಕಳ್ಸಿದ್ದು. ಇಲ್ಲ ಅಂತ ಹೇಳಿದ್ರೆ ಮೇ ಬಿ ಇಬ್ಬರದು ಸೆಂಚುರಿ ಆಗ್ತಿತ್ತೇನೋ ಗೊತ್ತಿಲ್ಲ. ಪ್ರಿನ್ಸ್ ಮಾತ್ರ 6 ಎಕಾನಮಿಲಿ 25 ರನ್ ಕೊಟ್ಟು 2 ವಿಕೆಟ್ ಎತ್ಕೊಂಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಮತ್ತೆ ನಮ್ಗೆ ಏನಾದ್ರು ನಿನ್ನೆ ಶ್ರೇಯಸ್ ಅಯ್ಯರ್ ಆಡ್ಲಿಲ್ಲ, 5 ರನ್ನಿಗೆ ಔಟ್ ಆಗ್ತಾರೆ. ಇಲ್ಲಿ ಮತ್ತೆ ಜುಗಲ್ಬಂದಿ ಸೇರ್ಕೊಂಡಿದ್ದೆ. ಕೊನೆಯದಾಗಿ ಸ್ಟೋನಿಸ್ ಮತ್ತೆ ಈಗ ಒಂದು ಅದ್ಭುತ ಲಯದಲ್ಲಿರುವಂತ ಆಟಗಾರ ಅಂತ ಹೇಳಿದ್ರೆ ಅಲ್ಲಿ ಹೋದ ವರ್ಷನೇ ಅವ್ರನ್ನ ಉಳಿಸ್ಕೊಂಡ್ರು. ಅವ್ರಿಗೆ ಹಿಟ್ ಮಾಡಕ್ ಚಾನ್ಸ್ ಸಿಕ್ಕಿರಲಿಲ್ಲ. ಶಶಾಂಕ್ ಸಿಂಗ್ ನಿನ್ನೆ ತುಂಬಾ ಚೆನ್ನಾಗಿ ಆಡ್ತಾರೆ. ಶಮಿ ಕೊನೆ ಓವರ್ ಹಾಕಕ್ ಬಂದಾಗ ತುಂಬಾ ಲೈನ್ ಯಾರ್ಕರ್ 2 ವೈಡ್ ಹೋಗುತ್ತೆ, 2 ಡಾಟ್ ಆಗುತ್ತೆ, ಹೆಂಗ್ ಹೊಡಿಬೇಕಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅಂತಹ ಬಾಲನ್ನ ಲೈನ್ ಯಾರ್ಕರ್ ಬಾಲ್ನು ಕೂಡ ಹಿಟ್ ಮಾಡ್ತಾರೆ. ತಂಡದ ಮೊತ್ತ 254 ಹೋಗ್ಲಿಕ್ಕೆ ತುಂಬಾ ಒಳ್ಳೆ ಕೊಡುಗೆನ ಇವರಿಬ್ಬರು ನೋಡ್ತಾರೆ. ಇಂತಹ ಬ್ಯಾಟರು, ಇಂತಹ ಬೌಲಿಂಗ್ ಟೀಮ್ ಬಂದಾಗ ಏನೂ ಮಾಡೋಕ್ಕಾಗಲ್ಲ. ಅದ್ಭುತವಾಗಿ ತಂಡ ಗೆಲ್ಲತ್ತೆ. ಜೊತೆಗೆ ನಿನ್ನೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಪ್ರಿಯಾಂಶು ಆರ್ಯಗೆ ಕೊಟ್ಟಿದ್ದಾರೆ. ತಂಡ ಒಳ್ಳೆ ಲಯದಲ್ಲಿದೆ. ಇನ್ನೊಂದು ಹೇಳಬೇಕು, 6 ಮ್ಯಾಚ್ ಕನ್ಸಿಡರ್ ಅಂದ್ರೆ ಲೆಕ್ಕಾಚಾರಕ್ಕೆ ಇವ್ರದ್ದು 6 ಮ್ಯಾಚ್ ಒಂದು ಮಳೆಯಿಂದ ರದ್ದಾಗಿದೆ. 6 ಮ್ಯಾಚ್ಗಳು ಸತತವಾಗಿ IPL ಅಲ್ಲಿ ಯಾರು ಗೆದ್ಕೊಂಡ್ ಬಂದಿಲ್ಲ. ಈ ಹಿಂದೆ 2015ರಲ್ಲಿ ಈ ಒಂದು ಸಾಧನೆಯನ್ನ RR ತಂಡ ಮಾಡಿತ್ತು, ಸತತವಾಗಿ ಗೆಲುವಿನೊಂದಿಗೆ ಬಂದಿದ್ರು. ಬಟ್ ಇದು ಮೊದಲ ದಾಖಲೆಯನ್ನು ಕೂಡ ಆ ಹೆಗ್ಗಳಿಕೆಗೆ ಒಂದು ಈ ಪಂಜಾಬ್ ತಂಡ ನಿನ್ನೆ ಬಂದಿದೆ. ಆದ್ರೆ ಪಂಜಾಬ್ ತಂಡದ ಒಟ್ಟಾರೆಯ ಪ್ರದರ್ಶನ ನೋಡಿದ್ರೆ ಈ ಬಾರಿ ಚಾಂಪಿಯನ್ ಆಗುವ ಎಲ್ಲ ಲಕ್ಷಣಗಳು ಆ ತಂಡದಲ್ಲಿದೆ. ಸರ್, ಆದರೆ ನಾವು ಈಗ ಲಾಸ್ಟ್ವರೆಗೂ ಬಂದು ಫೈನಲ್ವರೆಗೂ ಬಂದು ಲಾಸ್ಟ್ ಟೈಮು ಕಪ್ ಮಿಸ್ ಮಾಡ್ಕೊಂತು ಪಂಜಾಬ್ಗೂ ಕೂಡ ಇಲ್ಲಿವರೆಗೂ ಒಂದು ಕಪ್ ಇಲ್ಲ. ಆದರೆ ನಿನ್ನೆ ನಾವು ಮ್ಯಾಚ್ ನೋಡುವಾಗ ನಮ್ಗೆ ಅನಿಸಿದೇನು ಅಂತಂದರೆ ಇಷ್ಟು ಒಳ್ಳೆ ಸ್ಕೋರನ್ನು ಮಾಡಿದ್ರು, ಒಳ್ಳೆ ಸ್ಟ್ರೈಕ್ ರೇಟನ್ನು ಪಡ್ಕೊಳ್ಳೋವಂಥ ಅವಕಾಶ ನಿನ್ನೆ ಇತ್ತು ಪಂಜಾಬ್ಗೆ. ಆದರೆ ಒಂದು ಕಡೆ ಎಷ್ಟೆಲ್ಲ ಮಿಸ್ ಆಗೋಯ್ತು ಅಂತಂದರೆ ಕ್ಯಾಚ್ಗಳು ಸುಮಾರು ಡ್ರಾಪ್ ಆಗೋಯ್ತು. ಮಿಸ್ಫೀಲ್ಡ್ ಆಗಿ ಎಷ್ಟೋ ಕಡೆ ಕ್ಯಾಚ್ ಡ್ರಾಪ್ ಆಗಿ ಎಷ್ಟೋ ರನ್ಗಳು ಬಂದ್ಬಿಟ್ವು. ತುಂಬ ಈಸಿಯಾಗಿ 190+ ಅವರು ತರೋದಕ್ಕೆ ಬಿಟ್ಬಿಟ್ರು ನಮ್ಮ ಬೌಲರ್ಸ್, ಅಂದರೆ PBKSನ ಬೌಲರ್ಸ್ ಅನ್ನೋದು ಕೂಡ ನೆನ್ನೆ ಗೊತ್ತಾಗ್ತಾ ಇತ್ತು. ಹಾಗೇನೆ ಅಲ್ಲಿ ಒಂದು ಕಡೆ ಇನ್ನೊಂದು ಕಡೆ LSGಯಿಂದ ಕೂಡ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ಗಳು ನಡೆದು ಸ್ಟಾರ್ಟಿಂಗಲ್ಲಿ ನೀವು ಹೇಳ್ದಂಗೆ ಮಾರ್ಕ್ರಮ್ ಅವ್ರನ್ನ ಕಳಿಸ್ಬೇಕು ಅಂತೇಳಿ ಪಂತ್ ಅವರು ಆ ಒಂದು ನಿರ್ಧಾರವನ್ನು ತಗೊಂಡಿದ್ರೆ ಓಪನಿಂಗಲ್ಲಿ ಅಲ್ಲೂ ಕೂಡ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುವಂಥ ಚಾನ್ಸಸ್ಸು ಕೂಡ ಅಂತ ಹೇಳಿತ್ತು. ಹಾಗಾಗಿ ಇಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಒಳಗಾಯಿತು. ಆದರೆ PBKSನ ಈ ಒಂದು ತಂತ್ರ ಏನು ತಪ್ಪಾಯಿತು, ಕ್ಯಾಚ್ ಡ್ರಾಪ್ ಮಾಡೋದು, ಮಿಸ್ಫೀಲ್ಡ್ ಮಾಡೋದು, ಇದರಿಂದ ಅವ್ರಿಗೆ ಮತ್ತಷ್ಟು ರನ್ಗಳನ್ನು ಇವರೇ ಬಿಟ್ಕೊಟ್ಟು ಅವ್ರಿಗೆ ಬರಬೇಕಾಗಿರುವಂಥ ಸ್ಟ್ರೈಕ್ ರೇಟನ್ನು ಇವರೇ ಮಿಸ್ ಮಾಡ್ಕೊಂಡ್ರು ಅಂತ ನಿಮ್ಗೆ ಅನ್ನಿಸ್ತಾ? ನಿಜ, ಅತ್ಯಧಿಕ ಸ್ಕೋರ್ಗಳಿಂದ ಗೆಲ್ಬೋದಾಗಿತ್ತು. ನೀವು ಹೇಳಿದಾಗೆ ಇನ್ನೊಂದು ಕಡೆಗೆ ಅವರ ಸ್ಟ್ರೈಕ್ ರೇಟ್ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ಜೊತೆಗೆ ಒಂದು ಹೈಯೆಸ್ಟ್ ಸ್ಕೋರ್ ಇದ್ದಾಗ ಸುನಿಧಿ ಯಾವುದೇ ತಂಡ ಆದರೂ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಅದೊಂಥರ ಹೇಗೂ ರನ್ ಇದೆ ಅನ್ನೋ ಒತ್ತಡದಲ್ಲಿ ಇಲ್ಲದೆ ಬೌಲಿಂಗ್ ಮಾಡೋ ಬೌಲರ್ ಇರ್ಬೋದು, ಅಥವಾ ಅದು ಹೇಗೂ ನಮಗೆ ಎಟಗಕ್ಕಾಗಲ್ಲ, ಒಂದು ಟ್ರೈ ಮಾಡೋಣ ಅಂತ ಎದುರಾಳಿ ತಂಡ ಕೂಡ ಟ್ರೈ ಕೊಡುತ್ತೆ. ಒಂದು ನಾವು ಫಿಲ್ಸಾಲ್ಟ್ ಅಂತ ಆಟಗಾರನ್ನ ಫೇಲ್ ಆದ್ರು ಅಂತ ಬಿಟ್ಟಿಲ್ಲ, ಓಪನಿಂಗ್ ಕಂಟಿನ್ಯೂ ಆಡಿಸ್ತೀವಿ. ಯಾಕಂದ್ರೆ ಒಂದಲ್ಲ ಒಂದು ತಂಡದ ಮ್ಯಾಚ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಹಾಗಾಗಿ ನಮಗೆ ಸೌತ್ ಆಫ್ರಿಕಾ ನಾಯಕ ಐಡನ್ ಮಾಕ್ರಮ್ ಕೂಡ ಅಷ್ಟೇ ತುಂಬಾ ಡೇಂಜರಸ್ ಪ್ಲೇಯರು. ಈ ತರದ ದೊಡ್ಡ ಮೊತ್ತ ಇದ್ದಾಗ, ಪವರ್ ಪ್ಲೇ ಅಂತ ಆಟ ಇದ್ದಾಗ ನಿಮಗೆ ಹೊಡೆದಿದ್ದೆಲ್ಲ ಆಚೆ ಹೋಗುತ್ತೆ. ಮಾರ್ಚ್ ಜೊತೆಗೆ ನಿಮಗೆ ಐಡನ್ ಮಾಕ್ರಮ್ ಬಂದ್ರೆ ಇನ್ನೊಂದಿಷ್ಟು ರನ್ ಕಲೆ ಹಾಕ್ಬೋದಾಗಿತ್ತು. ಯಾಕಂತ ಹೇಳಿದ್ರೆ ಬದೋನಿ ಆಡಿದ್ಬೋದು 35 ರನ್ ಹೊಡೆದಿದ್ದಾರೆ. ಆದ್ರೆ ಅವರು ಸ್ಟ್ರೈಕ್ ರೇಟ್ ನ ಐಡನ್ ಮಾಕ್ರಮಿಗೆ ಹೋಲಿಕೆ ಮಾಡಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಮಿಡ್ಲ್ ಆರ್ಡರ್ ಆಡುವಂತ ಯಂಗ್ ಪ್ಲೇಯರು, ಐಡನ್ ಮಾಕ್ರಮ್ ಒಳ್ಳೆಯ ರೀತಿಯ ಪ್ರದರ್ಶನ ಇರುವಂತಹ ಪ್ಲೇಯರು. ಎಲ್ಲ ಒಂದ್ ಕಡೆಗೆ ಈ ನಿರ್ಣಯ ಕೂಡ ದೊಡ್ಡ ಸ್ಕೋರ್ ಇದ್ದಾಗ ಪಂತ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅನ್ಕೋತೀನಿ. ಇನ್ನೊಂದು ಕಡೆಗೆ ರಿಷಬ್ ಪಂತ್ ಕೂಡ ಒಳ್ಳೆ ಫೈಟ್ ಕೊಟ್ಟರು, 43 ರನ್ ತುಂಬಾ ಅದ್ಭುತವಾಗಿ. ನೀವು ಹೇಳಿದಾಗ ಬೌಲಿಂಗ್ ಅವ್ರನ್ನ ಕಟ್ಟಾಕೋ ನಿರ್ಣಯ ಮಾಡಲಿಲ್ಲ. ಇನ್ನು ಬಹಳ ನಿರೀಕ್ಷೆ ಮತ್ತು ಬಹಳ ಕಳಪೆ ಪ್ರದರ್ಶನ ಹೊಂದಿರುವ ಆಟಗಾರ ಅಂತ ಹೇಳಿದ್ರೆ ಇಲ್ಲಿ ಪೂರನ್ ಕಂಪ್ಲೀಟ್ ಆಗಿ ಪೂರಾಗಿ ಹೋಗಿದ್ದಾರೆ. ಅವ್ರ ಬ್ಯಾಟ್ ಇಂದ ಯಾವುದೇ ರೀತಿಯ ರನ್ ಬರ್ತಾ ಇಲ್ಲ. ಇವ್ರ ಮೇಲೆ ತುಂಬಾ ನಿರೀಕ್ಷೆ ಇಟ್ಕೊಂಡು ಉಳಿಸ್ಕೊಂಡಿದ್ರು. 1 ಮ್ಯಾನ್ ಆರ್ಮಿ ಈತ ಅಂತೇಳಿ ಯಾವುದೇ ಕಾರಣಕ್ಕೆ ಇವ್ರ ಬ್ಯಾಟೇ ಸದ್ದು ಮಾಡ್ತಾ ಇಲ್ಲ. ಈ ತಂಡದ ಸೋಲಿಗೆ ಇನ್ನೊಬ್ಬ ಫಾರಿನ್ ಪ್ಲೇಯರ್ ಯಾರಾದ್ರೂ ಕಾರಣ ಅಂತಿದ್ರೆ ಪೂರನ್ ಅವ್ರದೇ. ಯಾಕಂತ ಹೇಳಿದ್ರೆ ಪೂರನ್ ಬ್ಯಾಟ್ ಇದುವರೆಗೂ ಸದ್ದು ಮಾಡಿಲ್ಲ. ಇನ್ನು ಐಡನ್ ಮಾಕ್ರಮ್ ನಾನು ಎಲ್ಲಾರು ಬಿಸಾಕಿಯಪ್ಪ, ನೀನು ಅದಾದ್ಮೇಲೆ ಕ್ರಮಾಂಕದಲ್ಲಿ ಬಿಟ್ಟರು ಆಡ್ತೀನಿ ಅಂತೇಳಿ 42 ರನ್, 3 4 3 6 ಒಳ್ಳೆಯ ಪ್ರದರ್ಶನ. ಇನ್ನೊಂದು ಕಡೆಗೆ ಅದಾದ್ಮೇಲೆ ನಿಮಗೆ ಈ ಹೇಳ್ಕೊಳ್ಳುವಂತಹ ಬ್ಯಾಟ್ಸ್ಮನ್ಗಳು ಇಲ್ಲಿ ಕಾಣ ಸಿಗಲ್ಲ. ಜೊತೆಗೆ ಚಹಲ್ ಅಂತ ಒಳ್ಳೆ ಬೌಲರು, ಹರ್ಷದೀಪ್ ಸಿಂಗ್ ಇದ್ದಾರೆ, ಇಲ್ಲಿ ನಮಗೆ ಜಾನ್ಸನ್ ಇದ್ದಾರೆ, ಕರ್ನಾಟಕದ ವಿಜಯ್ ಕುಮಾರ್ ಇದ್ದಾರೆ. ಇವೆಲ್ಲರ ಒಂದು ಕಾಂಪಿಟೇಟಿವ್ ನಿಂದಾಗಿ ಒಂದು 200 ರನ್ ಬಂದಿದೆ. 200 ರನ್ನಿಗೆ ಕಟ್ ಹಾಕಿದ್ದಾರೆ. ಆದ್ರೆ 200 ಒಳಗೆ ಕಟ್ ಹಾಕ್ಬೋದಾಗಿತ್ತು. ಎಲ್ಲಿ ಮಿಸ್ಟೇಕ್ ಆಯ್ತು ಅಂತ ನೋಡೋದಾದ್ರೆ ಬೌಲರ್ಗಳಿಗೆ ಯಾವಾಗೂ ಸುನಿದೆ ಫೀಲ್ಡರ್ಗಳು ಸಾಥ್ ಕೊಡಬೇಕು. ಇಲ್ಲಿ ಫೀಲ್ಡರ್ಗಳು ಅಗೇನ್ ಕ್ಯಾಚ್ ಬಿಟ್ಟಾಗ ಬೌಲರ್ ಮನಸ್ಥಿತಿ ಕುಗ್ಗು ಹೋಗುತ್ತೆ.
3 ಕ್ಯಾಚ್ ಬಿಟ್ರು. 100%. ಶಶಾಂಕ್ 3 ಕ್ಯಾಚ್ ಬಿಟ್ಟಾಗ ಇನ್ನೊಂದು 3 6 ಬರುತ್ತೆ. ಬೌಲರ್ಗಳಲ್ಲಿ ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಯಾವತ್ತು ವಿಕೆಟ್ ಬಿದ್ದಾಗನೇ ಅವರ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗೋದು, ಒಳ್ಳೆ ಲೈದಲ್ಲಿ ಬೌಲಿಂಗ್ ಮಾಡ್ತಾರೆ. ಆ ಬೇಜಾರಿನಲ್ಲಿ ನೆಕ್ಸ್ಟ್ ಬಾಲ್ ನ ಬ್ಯಾಟ್ಸ್ಮನ್ ಹಿಟ್ ಮಾಡಿದಾಗ ಅಲ್ಲಿ ಇನ್ನೊಂದಿಷ್ಟು ರನ್ ಬರುತ್ತೆ. ನೀವು ಹೇಳಿದಾಗ 150 ಹೀಗೆ ಕಟ್ ಹಾಕುವಂತ ತಂಡನ ಇವರು 200 ಚಿಲ್ಲರೆವರೆಗೂ ತಗೊಂಡು ಬಂದ್ರು ಅಂತ ಹೇಳಿದ್ರೆ ಬೌಲರ್ಗೆ ಫೀಲ್ಡರ್ಗಳ ಸಾಥ್ ಮಾಡಬೇಕು. ನಾವದೇ ಮಿಸ್ಟೇಕ್ ಎಲ್ಲಿ ಕಡಿಮೆ ಮಾಡ್ತೀವೋ ಅದು ಒಳ್ಳೆ ರಿಸಲ್ಟ್ ಬರುತ್ತೆ. ಪಂಜಾಬ್ ಏನೇ ಮಿಸ್ಟೇಕ್ ಮಾಡಲಿ ಏನೇ ಮಾಡಲಿ ಅದ್ರ ಆಚೆಗೆ ಅವ್ರ ಗೆಲುವಿನ ಓಟ ಮುಂದುವರಿತಾ ಇದೆ. ಹಾಗಾಗಿ ಅವೆಲ್ಲವೂ ಮಾಫಿ ಆಗಿ ಹೋಗ್ತವೆ. ಸರ್, ಎಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ಮಾತನಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ವೀಕ್ಷಕರೇ, ನಾವು ಈಗ LSG ವರ್ಸಸ್ PBKSನ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ ಮಾತನಾಡಿದ್ವಿ. ಇಲ್ಲಿ ಯಾವ ರೀತಿಯಾಗಿ ಪಂಜಾಬ್ ಕಿಂಗ್ಸ್ ತನ್ನ ಪ್ಲಸ್ ಪಾಯಿಂಟನ್ನು ಇಟ್ಕೊಂಡು ತನ್ನ 5ನೇ ಗೆಲುವನ್ನು ಪಡ್ಕೊಳ್ತು. ಹಾಗೆ ಇನ್ನೊಂದು ಕಡೆ LSGಯ ಕ್ಯಾಪ್ಟನ್ ರಿಷಬ್ ಪಂತ್ ಮಾಡಿರುವಂಥ ಕೆಲವೊಂದು ಮಿಸ್ಟೇಕ್ಸಿಂದ ಯಾವ ರೀತಿಯಾಗಿ ಲಕ್ನೋ ಸೋಲ್ತು ಅನ್ನೋದ್ರ ಬಗ್ಗೆ ಮಾತೆಲ್ಲ ಆಡಿದ್ವಿ. ಆದರೆ ಇಲ್ಲಿ ಏನು ಅಷ್ಟು ಈಸಿಯಾಗಿ ಬಿಟ್ಕೊಡ್ಲಿಲ್ಲ LSG ಅವರು. ಅಷ್ಟೊಂದು ರನ್ಗಳನ್ನು ಅಲ್ಲಿವರೆಗೂ ಮ್ಯಾಚನ್ನು ತಗೊಂಡು ಬಂದರು. ಹಾಗಾಗಿ ನಿನ್ನೆ ಮ್ಯಾಚ್ ಅಷ್ಟು ಈಸಿಯಾಗಿ ಇರಲಿಲ್ಲ. ತುಂಬ ಅಪ್ರಿಷಿಯೇಟ್ ಮಾಡುವಂಥ ಮ್ಯಾಚ್ ಎರಡೂ ಕಡೆಯಿಂದ ಇತ್ತು. ಹಾಗೆ ಇವತ್ತು ಮುಂಬೈ ಇಂಡಿಯನ್ಸ್ ಮತ್ತು ಗುಜರಾತ್ ಮಧ್ಯೆ ಇರುವಂಥ ಮ್ಯಾಚು, ಇದಕ್ಕಾಗಿ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಹೋಗೋಣ. ಇದಾಗಿತ್ತು ಇವತ್ತಿನ IPL ಕಿಕ್ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.